ನೀವು ಬಂದಿದ್ದು ತುಂಬ ಖುಷಿ ಆಯಿತು. ನಾನು ಫೋನ್ ಮಾಡಿದಾಗ ಬರೋಕ್ಕಾಗಲ್ಲ ಅಂತ ಹೇಳಿದ್ರಿ, ಆದರೆ ಹಬ್ಬಕ್ಕೆ ಬಂದಿದ್ದು ನಿಜವಾಗ್ಲೂ ದೊಡ್ಡ ವಿಷಯ. ಈ ಹಬ್ಬಕ್ಕೆ ಒಂಥರ ಕಳೆ ಕಟ್ಟಾಗಾಯ್ತು. ಹೌದು ಪರಿಮಳ, ಹಬ್ಬಕ್ಕೆ ಅಂತ ಇದೇ ಫಸ್ಟ್ ಟೈಮ್ ನಾನು ನಿಮ್ಮ ಮನೆಗೆ ಬರ್ತಿರೋದು. ಅದು ಅಲ್ಲದೆ ನೀವು ಫೋನ್ ಮಾಡಿ ತುಂಬ ಸಲ ರಿಕ್ವೆಸ್ಟ್ ಮಾಡಿಕೊಡ್ರಿ. ಬರ್ದೇ ಇರೋದಕ್ಕೆ ಹೇಗಾಗತ್ತೆ ಹೇಳಿ? ಅಷ್ಟು ಪ್ರೀತಿಯಿಂದ ಕರೆದ್ಮೇಲೆ ಬರ್ದೇ ಇದ್ರೆ ಬೇಜಾರಾಗ್ತೀರಾ ಅಂತ ಹೊರಟು ಬಂದೆ. ಅಯ್ಯಯ್ಯೋ, ಆಗ್ಲೇ ಇವರೆಲ್ಲ ಬಂದ್ಬಿಟ್ಟಿದಾರಪ್ಪ. ಪರಿಮಳ ಅವರೇ, ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ? ಪ್ರಜ್ವಲ್, ನೀನು ಕಳಿಸಿರೋ ಲೊಕೇಶನಲ್ಲಿ ಕಿಡ್ನಾಪರ್ಸ್ ಯಾರು ಕಾಣಿಸ್ತಿದಾರಾ? ಓಕೆ. ಅಗ್ರಜ ಹೋಗ್ತಿರೋ ಲೊಕೇಶನಲ್ಲಿ? ಓಕೆ. ಅಟ್ ಎನಿ ಕಾಸ್ಟ್ ನಾವು ಹೋಗ್ತಿರೋದು ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾದರೆ ಅವರೆಲ್ಲ ಎಸ್ಕೇಪ್ ಆಗಿಬಿಡ್ತಾರೆ. ಇನ್ನೊಂದು ಮ್ಯಾಕ್ಸಿಮಮ್ 20 ಮಿನಿಟ್ಸಲ್ಲಿ ನಾವು ಅಲ್ಲಿರ್ತೀವಿ. ಬಿ ಕೇರ್ಫುಲ್. ವಿಕ್ರಾಂತ್, ನನ್ಗೆ ಈಗಲೂ ಇದನ್ನ ನಂಬೋದಿಕ್ಕಾಗ್ತಿಲ್ಲ. ಏನೋ ಮಿಸ್ಕಮ್ಯುನಿಕೇಶನ್ ಆಗಿರುತ್ತೆ ವಿಕ್ರಾಂತ್. ಮಿಸ್ಕಮ್ಯುನಿಕೇಶನ್ ಸಾಧ್ಯನೇ ಇಲ್ಲ ಅಗ್ರಜ. ಇನ್ಫಾರ್ಮೇಶನ್ ಪಕ್ಕನೇ ಇದೆ. ಇನ್ಫಾರ್ಮ್ ಆಗೋ ಮಿಸ್ಕಮ್ಯುನಿಕೇಶನ್ ಆಗಿರ್ಬೋದಲ್ಲ. ಇದನ್ನ ನನಗೆ ಮೋಟಿವೇ ಕಾಣ್ತಿಲ್ಲ ವಿಕ್ರಾಂತ್. ನಿನ್ನ ತಲೆಯಲ್ಲಿ ಏನು ನೋಡ್ತಿದೆ ಅಗ್ರಜ? ವಿಕ್ರಾಂತ್, ಲಿಸನ್ ಟು ಬಿ ಕೇರ್ಫುಲ್. ಯಾವುದೇ ಕ್ರೈಮ್ ಆಗಲಿ ಅದ್ರ ಹಿಂದೆ ಮೋಟಿವ್ ಅಂತ ಒಂದಿರುತ್ತೆ. ಲವ್, ಫ್ಯಾಮಿಲಿ ಡಿಸ್ಪ್ಯೂಟ್, ಗ್ರಡ್ಜ್, ಮನಿ ಯಾವ್ದಾದ್ರೂ ಆಗಿರ್ಬೋದು. ವೈಜಯಂತಿ ಅಮ್ಮನ್ಗೆ ಇಲ್ಲಿ ತಮ್ಮವರು ಅಂತ ಯಾರೂ ಇಲ್ಲ. ಇನ್ನು ಅವರ ಸ್ವಭಾವಕ್ಕೆ ಅವರ ದ್ವೇಷ ಮಾಡೋರು ಅಂತೂ ಖಂಡಿತವಾಗ್ಲೂ ಇರೋದಿಲ್ಲ. ದುಡ್ಡು ಕಾಸು ಮೊದಲೇ ಅವ್ರ ಹತ್ರ ಇಲ್ಲ. ನನಗೆ ಇದರಲ್ಲಿ ಯಾವ ಮೋಟಿವ್ ಕಾಣ್ತಿಲ್ಲ ವಿಕ್ರಾಂತ್. ಐಮ್ ಶೋರ್ ನೀನ್ ಸುಮ್ಮನೆ ಕನ್ಫ್ಯೂಸ್ ಆಗ್ತಿದ್ಯಾ ಅನ್ಸ್ತದೆ. ಚಾನ್ಸೇ ಇಲ್ಲ ಅಗ್ರಜ. ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಕಿಡ್ನಾಪ್ ಆಗಿರೋದು ವೈಜಯಂತಿ ಅಮ್ಮನೇ. ನಾನೆಲ್ಲ ಕನ್ಫರ್ಮ್ ಮಾಡ್ಕೊಂಡು ನಿಂಗೆ ಹೇಳ್ತಿರೋದು. ಫೈನ್ ವಿಕ್ರಾಂತ್, ಅವರು ಕಿಡ್ನಾಪ್ ಆಗಿದ್ದಾರೆ ಅಂತ ಅನ್ಕೊಳ್ಳೋಣ. ಬಟ್ ಕಿಡ್ನಾಪ್ ಆಗಿರೋದಕ್ಕೆ ಒಂದು ರೀಸನ್ ಅಂತ ಬೇಕಲ್ವಾ? ಅದೇನು? ಅಗ್ರಜ, ನಿನ್ ಕಂಪ್ಲೀಟ್ ಕಾನ್ಸಂಟ್ರೇಷನ್ ವೈಜಯಂತಿ ಅಮ್ಮನ ಮೇಲೆ ಇದೆ. ಇನ್ನೊಂದು ಆಂಗಲ್ ಅಲ್ಲಿ ಯೋಚನೆ ಮಾಡು. ಅವ್ರ ಟಾರ್ಗೆಟ್ ನಾವಾಗಿದ್ದಲ್ಲಿ ನಮ್ಮನ್ನ ಕಿಡ್ನಾಪ್ ಮಾಡಕ್ಕಾಗದೆ ವೈಜಯಂತಿ ಅಮ್ಮನ ಕಿಡ್ನಾಪ್ ಮಾಡಿದ್ರೆ ಏನ್ ಮಾಡ್ತೀಯಾ? ಆ ಆಂಗಲ್ ಅಲ್ಲಿ ಯೋಚನೆ ಮಾಡು. ಯು ಮೇನ್ ವಿಕ್ರಾಂತ್? ಸಿಂಪಲ್ ಅಗ್ರಜ, ನಮ್ಗೆ ಶತ್ರುಗಳು ತುಂಬಾ ಜನ ಇದ್ದಾರೆ. ಇದು ಹೇಗೆ ಅಂದ್ರೆ, ನಮ್ಮ ಆಫೀಸಲ್ಲಿ ಯಾರನ್ನಾದ್ರೂ ಕಿಡ್ನಾಪ್ ಮಾಡಿ ನಮ್ಗೆ ಬ್ಲಾಕ್ ಮೇಲ್ ಮಾಡೋ ಚೀಪ್ ಗಿಮಿಕ್. ಆದ್ರೆ ನಾವಿದನ್ನ ಈಸಿಯಾಗಿ ತಗೋಬಾರ್ದು. ಬಿಕಾಸ್ ದಿಸ್ ಇಸ್ ಅ ಬಿಗ್ ವಾರ್ನಿಂಗ್. ಕಾಲು ಸಕ್ಕರೆ ಹೇಗೆ ಉರುಳುತ್ತೆ ನೋಡು. ಆಗ ಒಂದು ಕಾಲ ಇತ್ತು, ನೀನಿನ್ನೂ ಅಂಬೆಗಾಲು ಇಡ್ತಿದ್ದ ಮಗು. ನಿನ್ನನ್ನು ಮುಂದೆ ಕೂಡಿಸ್ಕೊಂಡು ನಿನಗೆ ಎಣ್ಣೆ ಮಸಾಜ್ ಮಾಡ್ತಿದ್ದೆ, ಕೈ ಕಾಲಿಗೆಲ್ಲ ಬಲ ಬರಲಿ ಅಂತ. ಈಗ ಅದೇ ಎಣ್ಣೆ ಮಸಾಜ್ ಮಾಡ್ತಿದ್ದ ಮಗುವಿಂದ ನಾನು ಫೇಶಿಯಲ್ ಮಾಡಿಸ್ಕೊಡೋ ಅದೃಷ್ಟ ನನಗೆ ಬಂದಿದೆ. ಯಾರಿಗುಂಟು, ಯಾರಿಗೆಲ್ಲ ಈ ಭಾಗ್ಯ. ಕಷ್ಟ ಕಾಲದಲ್ಲಿ ನಮ್ಮವ್ರು ಯಾರು, ನಮ್ಗೆ ಒಳ್ಳೇದನ್ನು ಬಯಸೋರು ಯಾರು ಅಂತ ನೋಡೋಕ್ಕೆ ಕಣ್ಣಿರಬೇಕು. ಆದರೆ ಹೊರಗಿನ ಕಣ್ಣಲ್ಲ, ಮನಸ್ಸು ಅನ್ನೋ ಒಳಗಿನ ಕಣ್ಣು. ನೀವು ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ
ಹೀಗೆ ಗಟ್ ಮುಟ್ಟಿಯಾಗಿರ್ಬೇಕಜ್ಜಿ. ನಿಮ್ಮ ಮೊಮ್ಮಕ್ಕಳ ನೋಡ್ತೀನಿ ಅನ್ನೋದೆಲ್ಲ ಸುಳ್ಳು. ನಿಮ್ಮ ಮಕ್ಕಳ ಮುಖ ನೋಡೇ ನನ್ನ ಕಣ್ಣು ಮುಚ್ಚೋದು. ನಿಮ್ ಬಾಯಿ ಹರಕೆ ನಿಜ ಆಗ್ಲಿ ಅಜ್ಜಿ. ಹಾಗೇ ಆಗತ್ತೆ, ನೋಡ್ತಿರೋ. ಎಲ್ಲ ಸರಿ, ನನ್ನನ್ನ ಹೀಗೆ ಕೂಡಿಸಿ 1 ಗಂಟೆ ಆಯ್ತು, ಇನ್ನೂ ಮುಗ್ದಿಲ್ವಾ? ನಿನ್ ಮುಖದ ಮೇಲೆ ಎಷ್ಟೊಂದೆಲ್ಲ ಡೆಡ್ ಸ್ಕಿನ್ಸ್ ಇತ್ತು ಗೊತ್ತಾ, ಅದನ್ನ ತೆಗಿಯಕ್ ಟೈಮ್ ಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಈ ಬಾಡಿನೇ ಡೆಡ್ ಆಗ್ತಾ ಇತ್ತು. ಆಗ ಡೆಡ್ ಸ್ಕಿನ್ ತೆಗೆಯೋದಕ್ಕೆ ಸುಲಭ ಆಗ್ತಾ ಇತ್ತು. ಅಜ್ಜಿ, ಡೆಡ್ ಬಾಡಿ ಅಂತೆಲ್ಲ ಮಾತಾಡ್ಬಿಡಿ, ನಮಗೂ ಬೇಜಾರಾಗುತ್ತೆ. ಈ ತರ ಒಂದೊಂದ್ಸಲ ಮಾತಾಡ್ತಾ ಇರ್ಬೇಕು, ಆವಾಗ್ಲೇ ಕಷ್ಟ ಸುಖದ ವ್ಯತ್ಯಾಸ ಗೊತ್ತಾಗೋದು. ಈಗ ಅಮಾವಾಸ್ಯೆ ಕತ್ಲು ಅಂತ ಬೇಜಾರ್ ಮಾಡ್ಕೊಳಕ್ ಆಗತ್ತಾ? ಅಮಾವಾಸ್ಯೆ ಕಳೆದ ಮೇಲೆ ಹುಣ್ಣಿಮೆ ಬಂದೇ ಬರುತ್ತೆ. ಹುಣ್ಣಿಮೆ ಬರೋವರೆಗೂ ತಾಳ್ಮೆಯಿಂದ ಅದಕ್ಕೆ ಕಾಯ್ಬೇಕು, ಮನಸ್ಸು ಅದಕ್ಕೆ ಸಿದ್ಧವಾಗಿರ್ಬೇಕು. ನೀವು ಹೇಳೋದು ಕರೆಕ್ಟ್ ಅಜ್ಜಿ. ಏನು ನೀವಿಬ್ರು ಈ ತರ ಸೀರಿಯಸ್ ಟಾಪಿಕ್ ಮಾತಾಡ್ಕೊಂಡು ಬನ್ನಿ ಸೆಲ್ಫಿ ತೆಗೆಯೋಣ. ಇನ್ನೊಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡ್ಬಿಡ್ತೀನಿ. ಅಜ್ಜಿ ಇಲ್ಲಿ ನೋಡಿ ಎಷ್ಟೊಂದು ಲೈಕ್ಸ್ ಬರ್ತಿದೆ ಅಂತ. ಆದ್ರೆ ಅದನ್ನೆಲ್ಲ ನೋಡೋದಕ್ಕೆ ನನ್ನ ಕಣ್ಣೇ ಇಲ್ವೇ? ಇವರೆಲ್ಲಿ ಹೋದ್ರು? ಅಮ್ಮು, ನನ್ಗ್ಯಾಕೋ ಅಜ್ಜಿದೇ ಚಿಂತೆ ಆಗ್ಬಿಟ್ಟಿದೆ. ಅವ್ರು ಅಲ್ಲೊಬ್ರೇ ಆಗೋಗಿದ್ದಾರೆ. ಬೇಜಾರು ಮಾಡ್ಕೊಂಡ್ರು ಏನೋ. ಅಕ್ಕ, ನೀನ್ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಅಜ್ಜಿ ಕೂಲ್ ಆಗಿದ್ದಾರೆ. ಅದೇಗಷ್ಟು ಗ್ಯಾರಂಟಿಯಾಗಿ ಹೇಳ್ತೀಯ? ಪಾಪ, ಅವ್ರ ಬಗ್ಗೆ ನೆನ್ಸ್ಕೊಂಡ್ರೆ ನನಗೆ ಬೇಜಾರಾಗುತ್ತೆ. ನೀನ್ ಬೇಜಾರಾಗದ್ ಬಿಟ್ಟು ಮೊದಲು ಇಲ್ಲಿ ನೋಡು. ನೋಡ್ದಾ, ಅಜ್ಜಿ ಮುಖಕ್ಕೆಲ್ಲ ಫೇಶಿಯಲ್ ಮಾಡ್ಕೊಂಡು ಚಿಲ್ ಮಾಡ್ತಾ ಇದಾರೆ. ಅಜ್ಜಿ ಅಂದ್ರೆ ಹಿಂಗಿರ್ಬೇಕಪ್ಪ. ಹೌದಲ್ವಾ? ನಾನ್ ನೋಡಿದ್ರೆ ಅಜ್ಜಿ ಫೀಲ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಅಜ್ಜಿ ಎಂಜಾಯ್ ಮಾಡ್ತಿದ್ದಾರೆ. ಮಾಡ್ಲಿ ಬಿಡಕ್ಕ ಪಾಪ. ಅಮ್ಮ, ಆರ್ತಿ, ಟಿಕ್ಕಿ ವೇದಾಂತ್ ಯಾಕೆ ಬರ್ಲಿಲ್ಲ? ಬಂದಿರೋ ಮಕ್ಳ ಬಗ್ಗೆ ವಿಚಾರಿಸ್ಕೊಳ್ಳೋದ್ ಬಿಟ್ಟು ಬರ್ದಿರೋ ಅಳಿಯಂದ್ರ ಬಗ್ಗೆ ಕಾಳಜಿ ಮಾಡ್ತಿರೋದ್ ನೋಡಕ್ಕ. ನಿನ್ನೆ ಮೊನ್ನೆ ಬಂದಿರೋ ಅಳಿ ಅಂದ್ರೆ ಹೆಚ್ಚಾಗಿ ಹೋಗ್ಬಿಟ್ರು ಅಮ್ಮಂಗೆ. ಹಾಕ್ತೀನಿ ನೋಡು, ಅವ್ರು ಯಾಕೆ ಬರ್ಲಿಲ್ಲ ಅಂತ ಹೇಳು. ಬರ್ತಾರ ಬಿಡಮ್ಮ, ನೀನು ಟೆನ್ಷನ್ ಮಾಡ್ಕೋಬೇಡ. ಏನೋ ಅರ್ಜೆಂಟ್ ಕೆಲಸ ಇದೆಯಂತೆ, ಮಧ್ಯಾಹ್ನ ಊಟಕ್ಕೆ ಬರ್ತಾರ ಬೇಡ. ಅಲ್ಲ ಕಣೆ, ಇವತ್ ಹಬ್ಬ ಇದೆ, ತಪ್ಪದೆ ಬರ್ಬೇಕು ಅಂತ ಹೇಳಿದ್ದೆ ತಾನೆ. ಮತ್ತೆ ಯಾಕೆ ಕೆಲಸ ಇಟ್ಕೊಂಡಿದ್ದಾರೆ? ಸಾಲದಕ್ಕೆ ನಿಮಗ್ ಮದ್ವೆ ಆದ್ಮೇಲೆ ಇವತ್ ಮೊದಲನೇ ಹಬ್ಬ, ಇದಕ್ಕೂ ಬರ್ದೇ ಇದ್ರೆ ಹೇಗೆ ಹಬ್ಬ ಮಾಡೋದು? ಒಳ್ಳೆ ಗೋಳಾಯ್ತು ನಿಂದು. ನನ್ ಮದ್ವೆ ಆದ್ಮೇಲೆ ನಿನ್ ಕನ್ನಡ ಮರ್ತೋಯ್ತಾ ಹೆಂಗೆ? ಮತ್ತಿನ್ನೇನು, ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಅಂತ ಹೇಳಿದ್ನಲ್ಲಮ್ಮ, ಬಂದ್ಮೇಲೆ ಹಬ್ಬ ಮಾಡಿದ್ರಾಯ್ತು. ನೀನ್ ಯಾಕೆ ಸುಮ್ನೆ ಟೆನ್ಷನ್ ಮಾಡ್ಕೋತೀಯ? ಹೌದಮ್ಮ, ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದ್ಮೇಲೆ ಹಬ್ಬ ಮಾಡೋಣ ಬಿಡು. ನಮ್ ಗಂಡಂದ್ರ ಕತೆ ಹಾಗಿರ್ಲಿ, ಮೊದ್ಲು ನಿನ್ ಗಂಡ ಎಲ್ಲಿ ಅದನ್ನ ಹೇಳು. ಅವಾಗ್ಲಿಂದ ಎಲ್ಲಿ ಕಾಣಿಸ್ತಾನಿಲ್ವಲ್ಲ? ಅದು ಇಷ್ಟೊತ್ತು ಇಲ್ಲೇ ಇದ್ರು ಕಣೆ. ಏನೋ ಕೆಲಸ ಇದೆ ಅಂತ ಹೋದ್ರು, ಇನ್ನೇನ್ ಬಂದ್ಬಿಡ್ತಾರೆ ಅಲ್ವಾಂಜು? ವಿಕ್ಕಿ ಯಾವಾಗಲೂ ಹೀಗೆ, ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಏನು ಹೇಳಲ್ಲ. ಅಟ್ಲೀಸ್ಟ್ ನನಗಾದರೂ ಅಣ್ಣನ ನೆಲ್ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ಬೋದಿತ್ತಲ್ವಾ? ನನಗೆ ಹೇಳಿದ್ರೆ ನಾನು ಹೋಗ್ಬೇಡ ಅಂತ ಹೇಳ್ತಿದ್ನಾ? ಇಷ್ಟೊಂದು ಅರ್ಜೆಂಟಲ್ಲಿ ಹೋಗ್ತಿದ್ದಾನೆ ಅಂದರೆ ಖಂಡಿತ ಅವನಿಗೆ ಅಮ್ಮನ ಬಗ್ಗೆ ಏನೋ ಕ್ಲೂ ಸಿಕ್ಕಿದೆ. ಅದಕ್ಕೆ ಅವನು ಅಣ್ಣನ ಕರ್ಕೊಂಡು ಹೋಗಿದ್ದಾನೆ. ನನಗೆ ಹೇಳಿದ್ರೆ ನಾನು ಹೋಗ್ತಿದ್ದೆ. ಡ್ಯಾಮ್ ಇಟ್, ಯಾವಾಗಲೂ ಹೀಗೆ ಮಾಡ್ತಾನೆ ಇಡಿಯಟ್. ಯಾಕೆ ಧ್ರುವ, ಏನಾಯ್ತು? ಏನಾದ್ರು ಪ್ರಾಬ್ಲಮ್ಮಾ? ನೀ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರೋದು ನಾ ಇದುವರೆಗೂ ನೋಡೇ ಇಲ್ಲ. ಎಲ್ಲ ಬವ್ವ, ವಿಕ್ಕಿಗೆ ಆ ವಿಷಯ ಗೊತ್ತಾಗಿದೆ, ಅದಕ್ಕೆ ಹುಡ್ಕಕ್ಕೆ ಹೋಗಿದ್ದಾನೆ. ಆದರೆ ಏನೋ ಯಾವ ವಿಷಯ ಗೊತ್ತಾಗಿದೆ? ಏನು ಹುಡ್ಕಕ್ಕೆ ಹೋಗಿದ್ದ? ಅದು ಏನಿಲ್ಲ ಬಿಡಿ ಬವ್ವ. ಧ್ರುವ,
ನಾನು ನಿಮ್ಮಿಬ್ರನ್ನ ತುಂಬ ಅಬ್ಸರ್ವ್ ಮಾಡ್ತೀನಿ. ಇಬ್ಬರೇ ಗುಟ್ಟಾಗಿ ಏನೇನೋ ಮಾತಾಡ್ಕೊಳ್ತಿದ್ದೀರಾ, ಇಬ್ಬರೇ ಎಲ್ಲೆಲ್ಲೋ ಹೋಗ್ತಿರ್ತೀರಾ. ಏನು ಅಂತ ಕೇಳಿದ್ರೆ ಮ್ಯಾಟ್ರೇ ಡೈವರ್ಟ್ ಮಾಡ್ಬಿಡ್ತೀರಾ. ನಿಜ ಹೇಳಿ, ಏನು ನಡೆಸ್ತಿದ್ದೀರಾ? ಏನಿಲ್ಲ ಬಾವ, ನೀವು ಅಷ್ಟೆಲ್ಲ ಯೋಚನೆ ಮಾಡ್ಬಿಡಿ. ಧ್ರುವ, ನನಗೆ ನೀನು ತುಂಬ ಲೇಟಾಗಿ ಪರಿಚಯ ಆಗಿರ್ಬೋದು, ಆದರೆ ವಿಕ್ಕಿ ಅಲ್ಲ. ಅವ್ನು ಸ್ವಲ್ಪ ಬೇರೆ ಥರ ನಡ್ಕೊಂಡ್ರು ನನಗೆ ಗೊತ್ತಾಗುತ್ತೆ. ಏನಾದರೂ ಇದ್ರೆ ನನ್ನ ಹತ್ರ ಹೇಳಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಕರೆಕ್ಟ್ ಅಲ್ವಾ? ಇಷ್ಟು ದಿನ ನನಗೆ ಐಡಿಯಾನ ಉಳಿಲಿಲ್ಲ. ನನ್ನ ಕೆಲಸಕ್ಕೆ ಬಾವನ್ ಸಪೋರ್ಟ್ ತಗೊಂಡ್ರೆ ಹೇಗಿರುತ್ತೆ? ಬೇಡ ಬೇಡ, ಬಾವನ್ ಗೊತ್ತಾದ್ರೆ ಆದ್ಯ ಗೊತ್ತಾಗುತ್ತೆ, ಆದ್ಯದಿಂದ ಅಣ್ಣಂವರೆಗೂ ಹೋಗುತ್ತೆ. ಹಲೋ ಮಿಸ್ಟರ್ ಧ್ರುವ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಬಾವ, ಸ್ವಲ್ಪ ಆಫೀಸ್ ಟೆನ್ಷನ್. ಆಫೀಸ್ ಟೆನ್ಷನ್ ಅದು, ಆಚೆ ಟೆನ್ಷನ್ ಯಾವುದು ಅಂತ ನನಗೆ ಗೊತ್ತಾಗುತ್ತೆ ಧ್ರುವ. ಇವಾಗ ನೀವೇ ನನ್ನ ಹತ್ರ ಹೇಳೋವರೆಗೂ ನಾನು ನಿಮ್ಮ ಹತ್ರ ಏನು ಕೇಳಲ್ಲ. ಬಾವ, ನೀವೇನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನೀವೇನೇ ಮಾಡೋದಿದ್ರು ಕೇರ್ಫುಲ್ಲಾಗಿ ಮಾಡಿ. ಯಾರಿಗೂ ಏನೋ ತೊಂದರೆ ಆಗದೆ ಇರೋ ಥರ ಕೆಲಸ ಮಾಡಿ. ನಿಮ್ಮ ಹುಷಾರಲ್ಲಿ ನೀವೇ. ಕೈ ಕಾಲು ತೊಳ್ಕೊಡಿ. ಅಮ್ಮು, ಅತ್ತೆ, ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಪ್ಪ. ಸುಹಾಸಿನಿ ಅವರ ನಮಸ್ಕಾರ, ಹೇಗಿದ್ದೀರಿ? ನಮಸ್ತೆ, ಚೆನ್ನಾಗಿದೆ. ಅಪ್ಪ, ಅಮ್ಮ ನೋಡಿದ್ರೆ ನೀನ್ ಆಚೆ ಹೋಗಿದ್ಯಾ ಅಂತ ಹೇಳಿದ್ರು. ನೀನ್ ನೋಡಿದ್ರೆ ಒಳಗಿಂದ ಬರ್ತಿದ್ಯಲ್ಲ. ಹಾ, ಹೋಗಿದ್ದೆ, ಆದ್ರೆ ನಾನು ಆಗ್ಲೇ ಬಂದೆ. ನಿಮ್ಮ ಅಮ್ಮನ ಕಣ್ಣು ಕಾಣಿಸ್ಬೇಕಲ್ಲ. ಸುಹಾಸಿನಿ ಅವರೇ, ನೀವು ಕಾಲು ತೊಳ್ಕೊಳ್ಳಿ. ಸ್ಯಾನಿಟೈಸರ್ ಕೊಡಿ. ಸ್ಯಾನಿಟೈಸರಾ? ನಮ್ಮನೇಲಿ ಸ್ಯಾನಿಟೈಸರು ಇಲ್ವಲ್ಲ. ಪರವಾಗಿಲ್ಲ, ನಾನು ಕಾರಲ್ಲಿದೆ, ನಾನು ತಗೊಂಡು ಬರ್ತೀನಿ. ನೀವು ಒಳಗಡೆ ನಡೀರಿ, ನಾನೇ ಹೋಗ್ಬಿಡ್ತೀನಿ. ನಡೀರಿ. ರೀ, ನೀವ್ಯಾಗ ಒಳಗೆ ಬಂದ್ರಿ? ಬರೀ ಬಸ್ಗೆ ಯಾವಾಗಲೂ 2 ಬಾಗಿಲಿರುತ್ತೆ. ನಾನು ಸಿಟಿ ಬಸ್ ಕಂಡಕ್ಟರ್ ಆಗಿದ್ದೆ ಅನ್ನೋದು ನಿಮ್ಮ ನೆನಪಲ್ಲಿ ಇರಲಿ. ಬಲ ಇದ್ರಿ ನೀವು. ಯಾಕೆ ನಿಂತ ಇದ್ದೀರಿ? ಬನ್ನಿ ಕೂತ್ಕೊಳ್ಳಿ. ಏನ್ ತಾರಿ, ಚೀಟಿ ದುಡ್ಡೇನಾದ್ರೂ ಬಂತಾ ಹೇಗೆ? ಇದೇನೆ ದಿಢೀರಂತ ಚೀಟಿ ಬಗ್ಗೆ ಕೇಳ್ತಾ ಇದೆಯಾ? ಏನಿಲ್ಲ, ಡೈನಿಂಗ್ ಟೇಬಲ್ ಎಲ್ಲ ಬಂದಿದೆಯಲ್ಲ, ಅದಕ್ಕೆ ಕೇಳಿದೆ. ಓ, ಅದಾ? ಈಗ ಮೊದಲ ಥರ ಇಲ್ವಲ್ಲಮ್ಮ. ನೀನು ಅಳಿಯಂದ್ರು ಎಲ್ಲರೂ ಮನೆಗೆ ಬಂದರೆ ಬೇಕಲ್ವಾ, ಅದಕ್ಕೆ ತಗೊಂಡು ಬಂದಿದ್ದೀವಿ. ಪರವಾಗಿಲ್ವೇ, ನಾವು ಮದುವೆ ಮಾಡ್ಕೊಂಡು ಹೋದ್ಮೇಲೆ ನಮ್ಮನೇಲೂ ಅಭಿವೃದ್ಧಿ ಕಾರ್ಯ ಎಲ್ಲ ನಡೀತಿದೆ ಅನ್ನಂಗಾಯ್ತು. ಅಮ್ಮು, ಡೈನಿಂಗ್ ಟೇಬಲ್ ಚೆನ್ನಾಗಿದೆ ಅಲ್ವಾ? ಹ್ಞೂ ಅಕ್ಕ, ತುಂಬಾ ಚೆನ್ನಾಗಿದೆ. ಅಮ್ಮ ತಗೊಂಡ್ರಾ? ಇಲ್ಲ ಅಕ್ಕ, ನೆನ್ನೆ ತಗೊಂಡಿದ್ದು ಕಣೆ. ನನ್ಗೆ ಯಾಕೋ ನೀನು ಮಾಡ್ತಿರೋದು ರೈಟ್ ಅನ್ನಿಸ್ತಿಲ್ಲ. ತಪ್ಪು ಮಾಡ್ತಿದ್ಯಾ ವಿಕ್ರಾಂತ್. ಯಾಕೆ ಅಗ್ರಜ, ಏನಾಯ್ತು? ವಿಕ್ರಾಂತ್, ಐ ಅಂಡರ್ಸ್ಟ್ಯಾಂಡ್ ವಾಟ್ ಯು ಗೋಯಿಂಗ್ ಥ್ರೂ. ಪ್ಯಾನಿಕ್ ಆಗಬೇಡ. ನಮ್ಮೂರ್ಲಿ ಇದನ್ನ ಪೊಲೀಸಿಗೆ ಇನ್ಫಾರ್ಮ್ ಮಾಡೋಣ, ಲೀಗಲ್ ಆಕ್ಷನ್ ತಗೊಳ್ಳೋಣ. ನೀನ್ ಅನ್ಕೊಂಡಿರೋ ತರ ಏನೂ ಆಗಲ್ಲ ಅಗ್ರಜ. ಇದು ಪೊಲೀಸ್ ತನಕ ಹೋಗೋ ವಿಚಾರ ಅಲ್ಲ, ನಾವೇ ಹ್ಯಾಂಡಲ್ ಮಾಡ್ಬೋದು. ರಿಲ್ಯಾಕ್ಸ್. ವಿಕ್ರಾಂತ್, ಅಷ್ಟು ಈಸಿಯಾಗಿ ನಾವೇ ಹ್ಯಾಂಡಲ್ ಮಾಡ್ಬೋದು ಅಂತ ಹೇಗೆ ಹೇಳ್ತೀಯಾ? ಸಿಂಪಲ್ ಅಗ್ರಜ. ಕಿಡ್ನಾಪರ್ಸ್ ಏನಾದರೂ ದೊಡ್ಡ ಮಟ್ಟದ ಕ್ರಿಮಿನಲ್ಸ್ ಆಗಿದ್ರೆ ಡೈರೆಕ್ಟ್ ಆಗಿ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ರು. ವೈಜಯಂತಿ ಅಮ್ಮನ್ ಕಿಡ್ನಾಪ್ ಮಾಡ್ತಿರ್ಲಿಲ್ಲ. ನೀನೇನು ತಲೆ ಕೆಡ್ಸ್ಕೊಳ್ಬೇಡ, ಲೊಕೇಶನ್ ರೀಚ್ ಆಗು, ಆಮೇಲೆ ಕಾಂಟ್ಯಾಕ್ಟ್ ಮಾಡೋಣ. ಫೈನ್ ಫೈನ್ ವಿಕ್ರಾಂತ್, ಐ ವೇಟ್ ಫಾರ್ ಯು. ಅಮ್ಮು, ನೀವು ಅಂದರೆ ನೀವು ಮಾತ್ರ ಅಲ್ಲ ಕಣೆ, ಅಳಿಯಂದ್ರು. ಈಗ ನಿಮ್ಮ ಅತ್ತೆ ಬಂದಿದ್ದಾರೆ ನೋಡು,
ಪಾಪ ಅವ್ರಿಗೆ ನೆಲದ ಮೇಲೆ ಕೂತ್ಕೊಂಡು ಅಭ್ಯಾಸ ಇಲ್ವಲ್ಲ, ಅರ್ಥದಲ್ಲಿ ಹೇಳಿದೆ ಅಷ್ಟೇ. ತಗೊಳ್ಳಿ ಸ್ಯಾನಿಟೈಸರ್. ನೀವು ಕಾರ್ ಸ್ವಲ್ಪ ದೂರ ನಿಲ್ಲಿಸ್ಬಿಟ್ಟಿದ್ರಿ, ಅದಕ್ಕೆ ತರೋದು ತಡ ಆಯ್ತು. ರಸ್ತೆ ಸರಿ ಇದ್ದಿದ್ರೆ ಮನೆ ಮುಂದೆನೆ ಪಾರ್ಕ್ ಮಾಡಿಸ್ತಿದ್ದೆ, ಅದಕ್ಕೆ ದೂರದಲ್ಲಿ ನಿಲ್ಲಿಸಿ ನಡ್ಕೊಂಡು ಬಂದೆ. ರೀ, ಟೈಮ್ ಆಯ್ತು, ಪೂಜೆ ಶುರು ಮಾಡೋಣ. ಓಹ್ ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ. ಅಮ್ಮ ಆರ್ತಿ, ಪೂಜೆ ಶುರು ಮಾಡೋಣ. ಹಾ ಅಪ್ಪ, ಶುರು ಮಾಡೋಣ. ಲೈ ಮಂಗಳೂರು ಬಾಂಗಡ ಮೀನು ಎಲ್ಲ ಇದ್ಯಾ? ಇವತ್ತು ನಿನಗೆ ಈ ಕಾಂತನ್ ಕರ ಮತ್ತು ತೋರ್ಸ್ತೀನಿ ಕಣ. ಎಲ್ಲ ಇದ್ಯಾ ಮಂಗಳೂರು ಮಾನವ? ಇವತ್ತು ರಜಾ ಅಂತ ಬಂದಿಲ್ವಾ? ಲೈ ನೀನೇ ರಜಾ ಕೊಟ್ಕೊಳ್ಳೋ ಅಷ್ಟು ಕಿಲಾಡಿ ಆಗ್ಬಿಟ್ಟಿದ್ಯಾನಾ? ಕೊಡಿಸ್ತೀನಿ ಕಣ, ನಿನಗೆ ಪರ್ಮನೆಂಟ್ ರಜಾನೇ ಕೊಡಿಸ್ತೀನಿ. ಲೈ ಇನ್ನ ಒಂದು ತಿಂಗಳು ಕೂಡ ಆಗಿಲ್ಲ, ಆಗ್ಲೇ ನನ್ನ ಕಾಲ್ನೇ ಪಿಕ್ ಮಾಡದೆ ಇರೋಷ್ಟು ಎಡ್ಡು ಬೇಟ ನಿನ್ಗೆ. ಲೈ ಈ ಖರಾಬ್ ಕಾಂತನ ಹತ್ರ ಕಾಂಪಿಟೇಷನ್ ಇಟ್ಕೋಬೇಡ ಮರಿ. ಕಾಂಪಿಟೇಷನ್ ಇಟ್ಕೊಂಡ್ರೆ ನಕರ ಮಾಡಿದ್ರೆ ಪೆಕರ ಆಗೋಗ್ತ್ಯಾ. ಲೈ ಇವತ್ತು ರಜಾ ಇದ್ರು ನಾನೇನು ಗೊತ್ತೇನ ಆಫೀಸಿಗೆ ಬಂದಿದ್ದೀನಿ, ಡೆಡಿಕೇಶನ್ ಕಣೋ, ಡೆಡಿಕೇಶನ್. ನಾಳೆ ಬಾರೋ ನಿನಗೆ ಮಾರಿ ಹಬ್ಬ ಇದೆ. ಬಾಸ್ ಹತ್ರ ನಿನ್ನ ಮಾನ ಮರ್ಯಾದಿನ 3 ಕಾಸಿಗೆ ಹರಾಜ್ ಹಾಕಿಸ್ತೀನಿ. ಬಾಸ್ ನಿನಗೆ ಟರ್ಮಿನೇಷನ್ ಲೆಟರ್ ಕೊಡಕ್ ಮುಂಚೆ ನಾನೇ ನಿನಗೆ ರೆಸಿಗ್ನೇಷನ್ ಲೆಟರ್ ಕೊಡಿಸಿ ನಿಮ್ಮ ಮಂಗಳೂರು ಸಮುದ್ರ ಸೇರ್ಕೊಳಂಗ್ ಮಾಡ್ಲಿಲ್ಲ, ನನ್ನ ಹೆಸರು ಕಾಂತಾನೆ ಅಲ್ಲ. ಇದು ಕಣ ನನ್ನ ಚಾಲೆಂಜ್, ಶಪಥ. ಪರಿಮಳ, ನೀವು ನನಗೆ ಕೊಟ್ಟಿದ್ದು ಎಳ್ಳು ಬೆಲ್ಲನ ಅಥವಾ ಹೌದು ಸುಹಾಸಿನಿ ಅವರೇ, ಎಲ್ರಿಗೂ ಎಳ್ಳು ಬೆಲ್ಲನೇ ಕೊಟ್ಟಿರೋದು. ಯಾಕೆ, ಏನಾಯ್ತು? ನಾನೆಲ್ಲೋ ನನಗೆ ಮಾತ್ರ ಕಲ್ಲು ಕೊಟ್ರಿ ಅಂತ ಅನ್ಕೊಂಡೆ. ಕಲ್ಲು ಯಾಕೆ ಕೊಡ್ತಾರೆ? ಅದು ಪರಿಮಳ ಅವ್ರು ಕೊಟ್ಟಿದ್ದ ಎಳ್ಳು ಬೆಲ್ಲದ ಜೊತೆ ಕಲ್ ಸಿಕ್ತು. ಇಲ್ಲ ಸುಹಾಸಿನಿ ಅವರೇ, ಎಳ್ಳನ್ನ ಯಾವಾಗ್ಲೂ ನಾನೇ ಮನೇಲಿ ಮಾಡೋದು. ಎಲ್ಲ ಕ್ಲೀನ್ ಮಾಡಿ ಬೆರೆಸಿ ದೇವ್ರಿಗೆ ಪೂಜೆ ಮಾಡಿದ್ದೀನಿ. ನಿಮಗ್ ಕಲ್ ಹೇಗೆ ಸಿಕ್ತು? ನಾನ್ಯಾಕೆ ಸುಳ್ಳು ಹೇಳಿ ಪರಿಮಳ ಅವರೇ, ನಿಮ್ ಕಣ್ ತಪ್ಪಿಸಿ ಕಲ್ ಬಂದಿರ್ಬೋದಲ್ವಾ? ನಿಮ್ದು ಬ್ಯಾಡ್ ಲಕ್ ಅತ್ತೆ, ನಮ್ಗೆ ಯಾರಿಗೂ ಸಿಗದಿರೋ ಕಲ್ಲು ನಿಮಗೆ ಸಿಕ್ಕಿದೆ. ಕಲ್ಲು ಹೇಳ್ಬಿಟ್ಟು ಸಿಗಲ್ಲ ಅಮೂಲ್ಯ, ಸಿಕ್ಕಿದ್ಮೇಲೆ ತಾನೇ ಗೊತ್ತಾಗೋದು ಕಲ್ಲು ಯಾರಿಗೆ ಸಿಕ್ಕಿದೆ ಅಂತ.
ಹೇಗೋ ಸಿಕ್ತು ಅಂತ ಅಂದ್ಕೋಬೇಕಷ್ಟೆ. ಹೇಗೆ ಸಿಕ್ತು ಅಂತ ಡಿಸ್ಕಷನ್ ಮಾಡಕ್ ಹೋಗ್ಬಾರ್ದು. ಹಾಗಲ್ಲ ಅತ್ತೆ, ಅಮ್ಮ ಚಿಕ್ಕ ಕಲ್ ಕೂಡ ಬಿಡದೆ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗೆಲ್ಲ ಅಮ್ಮನ ಕಣ್ ತಪ್ಪೆ ಮಿಸ್ ಆಗಲ್ಲ. ನನಗ್ ಸಿಕ್ಕಿರೋದು ಬಂಡೆ ಕಲ್ಲಲ್ಲ ಅಮೂಲ್ಯ, ಚಿಕ್ಕ ಕಲ್ಲಲ್ಲಿ ಚಿಕ್ಕ ಕಲ್ಲಷ್ಟೇ. ಯಾರಿಗೆ ಆದ್ರೂ ಒಂದೊಂದ್ಸಲ ಹೀಗಾಗತ್ತೆ, ಏನ್ ಮಾಡಕ್ಕಾಗತ್ತೆ. ಆರ್ತಿ, ಇನ್ನೊಂದ್ ಸ್ವಲ್ಪ ಕೊಡು. ನೀವು ಮಾತಾಡ್ತಾ ಕೂತಿರಿ, ನಾನು ಟೀ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಹಾ, ಅಯ್ಯೋ ಮಾ, ಟೀ ತಾನೆ, ನಾನು ಅಕ್ಕ ಮಾಡ್ಕೊಂಡು ಬರ್ತಿದ್ವಿ. ನೀನು ಕುತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡು. ಬಾ ಅಕ್ಕ, ಟೀ ಮಾಡ. ಆರ್ತಿ, ಟೀ ಮಾಡಕ್ ಇಬ್ರು ಹಾಕ್ಬೇಕು. ಅಮೂಲ್ಯ ಮಾಡ್ಕೊಂಡು ಬರ್ತಾಳೆ, ನೀನ್ ಕೂತ್ಕೊ. ಬರೀ ಟೀ ಮಾಡೋದಕ್ಕೆ ನಾನು ಹೋಗ್ತಿಲ್ಲ ಅತ್ತೆ. ಈ ಅಡುಗೆ ಮನೆಯಲ್ಲಿ ನನಗೆ ತುಂಬಾ ನೆನಪುಗಳಿದಾವೆ. ಈ ಅಡುಗೆ ಮನೆಯಲ್ಲಿ ಕಾಲ ಕಳಿಯೋದು ಅಂದ್ರೆ ನನಗೆ ಏನೋ ಒಂಥರ ಇಷ್ಟ. ನೀವು ಕೂತಿರಿ, ನಾನು ಈಗೋಗಿ ಬಂದ್ಬಿಡ್ತೀನಿ.